ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳೇ ಶುಭೋದಯ. ನಾನು ನಿಮ್ಮ ನಾರಾಯಣ್ ಸರ್. ಸ್ನೇಹಿತರೆ, ಎಕ್ಸಾಮ್ ಅನ್ನ ಬರೆಯುವಂತ ಸಮಯದಲ್ಲಿ ಅತಿ ಹೆಚ್ಚು ಕಾಡುವಂತ ಸಮಸ್ಯೆ ಯಾವ್ದಂತಂದ್ರೆ ಟೈಮ್. ಈ ಟೈಮ್ ಅನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು, ಈ ಟೈಮ್ ಅನ್ನ ನೀವು ಸರಿಯಾಗಿ ಮ್ಯಾನೇಜ್ ಮಾಡಿದ್ರಿ ಅಂತಂದ್ರೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸುವಲ್ಲಿ ನೀವು ಸಫಲರಾಗ್ತೀರಾ. ಯಾಕಂದ್ರೆ ಈ ಟೈಮ್ ಏನಿರುತ್ತೆ, ಈ ಟೈಮ್ ಅನ್ನ ಯಾವ ಪ್ರಶ್ನೆಗೆ ಎಷ್ಟು ಅಂಕಗಳನ್ನ ಕೊಡ್ಬೇಕು ಮತ್ತೆ ಯಾವ ರೀತಿ ಪರೀಕ್ಷೆನ ಸ್ಟೆಪ್ ಬೈ ಸ್ಟೆಪ್ ನಾವು ಬಿಡಿಸ್ತಾ ಹೋಗ್ಬೇಕು, ಈ ಒಂದು ಆ ಟ್ರಿಕ್ ಅನ್ನ ನೀವು ಕಲ್ಕೊಂಡ್ರಿ ಅಂತಂದ್ರೆ ಈ ಪರೀಕ್ಷೆಯಲ್ಲಿ ಏನು ಗ್ರೂಪ್ ಡಿ ಎಕ್ಸಾಮ್ ನಡೀತಾ ಇದಾವಲ್ಲ, ಈ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಲಿಕ್ಕೆ ನೀವು ಸಫಲರಾಗ್ತೀರಾ. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ಏನ ತಪ್ಪನ್ನ ಮಾಡ್ತಾರಂತಂದ್ರೆ ಸಮಯವನ್ನ ಸರಿಯಾಗಿ ಮ್ಯಾನೇಜ್ ಮಾಡ್ಲಾರ್ದೆ ತಮಗೆ ಇಷ್ಟ ಬಂದಾಗೆ ಎಕ್ಸಾಮ್ ಅನ್ನ ಬರೋದು ಏನಂದ್ರೆ 50ರಿಂದ 60 ಅಂಕಗಳನ್ನ ಟಚ್ ಮಾಡೋದ್ರಲ್ಲಿ ಏನಾಗುತ್ತೆ, ಟೈಮ್ ಔಟ್ ಆಗುತ್ತೆ. ಅವರು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರಿಸಲಾಗದೆ ಏನಂತಂದ್ರೆ ಪರೀಕ್ಷೆಯಲ್ಲಿ ಅಸಫಲತೆಯನ್ನ ಅಥವಾ ಫೇಲ್ ಆಗುವಂತ ಸಂದರ್ಭವನ್ನ ನಾವು ಇಲ್ಲಿ ಕಂಡುಕೊಳ್ತೀವಿ. ಆದ್ರಿಂದ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಮಯವನ್ನ ಯಾವ ರೀತಿ ಬಳಸಬೇಕಂತೇಳಿ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ಕೊಡ್ತೀನಿ. ಅದೇ ರೀತಿ ಪರೀಕ್ಷೆಯನ್ನ ಎದುರಿಸುವಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಅವೆಲ್ಲದಕ್ಕೂ ಉತ್ತರವನ್ನ ಕಂಡುಕೊಂಡ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಇನ್ನಷ್ಟು ನಮಗೆ ಅಪ್ಡೇಟ್ ಬೇಕಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನ ಕೆಳಗಡೆ ಕೊಟ್ಟಿರ್ತೀನಿ, ಅದರಲ್ಲಿ ಜಾಯಿನ್ ಆಗಿ ಅದರಲ್ಲಿ ಅತಿ ಹೆಚ್ಚು ಅಪ್ಡೇಟ್ ನಿಮಗೆ ಡೇ ಬೈ ಡೇ ಸಿಗ್ತಾ ಇರ್ತವೆ. ಅದರ ಜೊತೆಗೆ ನಮ್ಮ ಇನ್ಸ್ಟಾಗ್ರಾಮ್ ಲಿಂಕ್ ಮತ್ತೆ ಫೇಸ್ಬುಕ್ ಲಿಂಕ್ ಅನ್ನ ಸಹ ಕೊಟ್ಟಿರ್ತೀನಿ, ಅದರಲ್ಲೂ ಸಹ ಫಾಲೋ ಆಗಿ ನಮ್ಮನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ. ಸ್ನೇಹಿತರೆ, ಯಾವುದೇ ಒಂದು ಎಕ್ಸಾಮ್ಗೆ ಪ್ರಿಪರೇಷನ್ ಆಗೋದಕ್ಕಿಂತ ಮುಂಚೆ ಅದರ ಹಳೆಯ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತದೆ. ಯಾಕಂದ್ರೆ ಈಗ ನಡೆಯುವಂತ ಗ್ರೂಪ್ ಡಿ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಪ್ರೀವಿಯಸ್ ಕ್ವಶನ್ ಪೇಪರ್ ಇಂದ ಬಿದ್ದಿದಾವ ಅಂತ ಹೇಳಿ ತುಂಬಾ ಜನ ರಿವ್ಯೂ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಇದು 2018, 2022 ಮತ್ತೆ 2013 ಏನ್ ಎಕ್ಸಾಮ್ ನಡೆದಲ್ಲ ಅದರ ಪ್ರಶ್ನೆಗಳು ರಿಪೀಟ್ ಆಗಿದಾವೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಚಾನೆಲ್ ವತಿಯಿಂದ ನಿಮಗೆ ಏನಂತಂದ್ರೆ ಒಂದು ಕ್ವಶನ್ ಪೇಪರ್ ಬ್ಯಾಂಕ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅಂದ್ರೆ ಇದರಲ್ಲಿ 2005ರಿಂದ ಹಿಡ್ಕೊಂಡು 2022ರವರೆಗೆ ಗ್ರೂಪ್ ಡಿ ಗೆ ನಡೆದಿರ್ತಕ್ಕಂತ ಹಳೆಯ ಪ್ರಶ್ನೆ ಪತ್ರಗಳನ್ನ ಪ್ರೀವಿಯಸ್ ಕ್ವಶನ್ ಪೇಪರ್ ಗಳನ್ನ ನಿಮಗೆ ಕೊಡ್ತಾ ಇದೀವಿ. ಅದು 30 ಸಟ್ಟು ಪ್ರಶ್ನೆ ಪತ್ರಗಳನ್ನ ನಿಮಗೆ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ಈ ಪ್ರಶ್ನೆ ಪತ್ರಗಳನ್ನ ತೆಗೆದುಕೊಳ್ಬೇಕಾಗ್ತದೆ. ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ರಿಪೀಟ್ ಆಗ್ತಾ ಇದಾವೆ. ಮತ್ತೆ ಎಕ್ಸಾಮ್ ಯಾವ ರೀತಿ ಇದೆ ಅಂತ ನೀವು ತಿಳ್ಕೊಳ್ಬೇಕಾತಂದ್ರ ಈ ಪ್ರಶ್ನೆ ಪತ್ರಗಳನ್ನ ಅನಲೈಸ್ ಮಾಡೋದು ತುಂಬಾ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳೋದು ಸ್ನೇಹಿತರೆ. ಅದರ ಜೊತೆಗೆ ನಮ್ಮ ಹತ್ರ NTPC ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಇದಾವೆ, ಅವನು ಸಹ ನೀವು ತೆಗೆದುಕೊಳ್ಬಹುದು. ಅದೇ ರೀತಿ SSC JD ಪ್ರಶ್ನೆ ಪತ್ರಗಳಿದಾವೆ, ಅವನು ತೆಗೆದುಕೊಳ್ಬಹುದು. RRB ಟೆಕ್ನಿಷಿಯನ್, ALP, SSC ಇವೆಲ್ಲವೂ ಪ್ರಶ್ನೆಗಳ ಪತ್ರಗಳು ನಮ್ಮಲ್ಲಿ ಅವೈಲಬಲ್ ಇರ್ತಾವೆ. ಅವನ್ನ ನೀವು ತಗೊಂಡು ಸ್ಟಡಿಯನ್ನ ಮಾಡಬಹುದು ಸ್ನೇಹಿತರೆ. ಅದರ ಜೊತೆಗೆ ಏನೀಗ 4-5 ದಿನಗಳಲ್ಲಿ ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚು ಕರೆಂಟ್ ಅಫೇರ್ಸ್ ಬೀಳ್ತಾ ಇದ್ದಾವೆ, ನೀವೆಲ್ಲರೂ ನೋಡಿರ್ಬೋದು. ಆ ಒಂದು ಕರೆಂಟ್ ಅಫೇರ್ಸ್ ನೀವು ಕ್ಯಾಚ್ ಮಾಡ್ಬೇಕಂತಂದ್ರೆ 2025ರ ಕರೆಂಟ್ ಅಫೇರ್ಸ್ ಅನ್ನ ತಪ್ಪದೇ ಓದ್ಬೇಕಾಗ್ತದ. ಯಾಕಂದ್ರೆ ಅತಿ ಹೆಚ್ಚು ಪ್ರಶ್ನೆಗಳು 2025ರ ಕರೆಂಟ್ ಅಫೇರ್ಸ್ ಅಂದ್ರೆ ಜನವರಿ ಟು ಅಕ್ಟೋಬರ್ ಏನೋ ಒಂದು ಮಂತ್ ನಡೀತಾ ಇದೆಯಲ್ಲ, ಈ ಒಂದು ಏನಂದ್ರೆ ಮಂತ್ರಲ್ಲೇ ಅತಿ ಹೆಚ್ಚು ಪ್ರಶ್ನೆಗಳು ಬೀಳ್ತಿದಾವೆ. ಆದ್ರಿಂದ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಹೇಳಿ ನಮ್ಮ ಚಾನೆಲ್ ವತಿಯಿಂದ ಕರೆಂಟ್ ಅಫೇರ್ಸ್ ನೋಟ್ಸ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಅದು 10 ತಿಂಗಳ ನೋಟ್ಸ್, ಜನವರಿ ಟು ಅಕ್ಟೋಬರ್. ಇದು ಕೇವಲ 99 ರೂಪಾಯಿಗಳನ್ನ ನೀವು ಪಾವತಿ ಮಾಡಿ ತೆಗೆದುಕೊಳ್ಬೇಕು. ಯಾರಿಗ್ ಬೇಕೋ ಅವರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಅದರ ಜೊತೆಗೆ ನಿಮ್ಮ ಜನರಲ್ ಸೈನ್ಸ್ ಅಂತ ಒಂದು ಟಾಪಿಕ್ ಬರ್ತದೆ, ಇದ್ರ ಮೇಲೆ 25 ಅಂಕಗಳನ್ನ ನೀವು ಎಕ್ಸಾಮ್ ಅನ್ನ ಬರಿಬೇಕಾಗ್ತದೆ ಸ್ನೇಹಿತರೆ. ಆ ಒಂದು ಚಾಪ್ಟರ್ ನಲ್ಲಿ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ಎಲ್ಲದರ ಮೇಲೆ ಪ್ರಶ್ನೆಗಳು ಬೀಳ್ತವೆ. ಅದಕ್ಕೆ ನಿಮಗೆ ಹೆಲ್ಪ್ ಆಗ್ಲಿ ಅಂತೇಳಿ ಜನರಲ್ ಸೈನ್ಸ್ ಸ್ಟಡಿ ಕಿಟ್ ಅಂತ ನಾವು ಒಂದು ಪ್ಯಾಕೇಜ್ ಅನ್ನ ಕೊಡ್ತಾ ಇದೀವಿ ಸ್ನೇಹಿತರೆ. ಇದು ಪ್ಯೂರ್ ಕನ್ನಡದಲ್ಲಿ ಇರ್ತೈತಿ. ಈ ಎಲ್ಲಾ ಸಿಲೆಬಸ್ ನಿಮಗೆ ಕವರ್ ಮಾಡಿ ಕೊಡ್ತೀವಿ. ಇದು ಸಹ ಇದರ ಒರಿಜಿನಲ್ ಬೆಲೆ 199 ರೂಪಾಯಿ ಇತ್ತು ಮೊದಲೇ. ನಾವು ಇದರ ಎಕ್ಸಾಮ್ ಸಂಬಂಧ ನಿಮಗೆ ಹೆಲ್ಪ್ ಆಗ್ಲಿ ಅಂತ ಕೇವಲ 99 ರೂಪಾಯಿಗಳನ್ನ ಕೊಡ್ತಾ ಇದೀವಿ. ಯಾರಿಗ್ ಬೇಕೋ ಅವರು ಏನಂದ್ರೆ ಈ ಒಂದು ನಂಬರ್ ನ ಕಾಂಟ್ಯಾಕ್ಟ್ ಮಾಡಿ ತೆಗೆದುಕೊಳ್ಬಹುದು. ಮತ್ತೆ ಸ್ನೇಹಿತರೆ, ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಒಂದು ಅಪ್ಡೇಟ್ ಇದೆ. ಏನಂತಂದ್ರೆ ನಮ್ಮಲ್ಲಿ ಸ್ಟಡಿ ಮಟೀರಿಯಲ್ಸ್ ಅಂದ್ರೆ ಟೋಟಲ್ ಆಗಿ ಏನೊಂದು ಜನರಲ್ ಅವೇರ್ನೆಸ್ ಅಂತ ಒಂದು ಏನಂದ್ರೆ ಒಂದು ಚಾಪ್ಟರ್ ಇದೆ. ಆ ಒಂದು ಚಾಪ್ಟರ್ ಅಂದ್ರೆ ಒಂದು 20 ಮಾರ್ಕ್ಸ್ ಎಕ್ಸಾಮ್ ಇರ್ತಲ್ಲ, ಅವು ಎಲ್ಲವೂ ಕವರ್ ಆಗುವಂತ ಒಂದು ನೋಟ್ಸ್ ಪ್ಯಾಕೇಜ್ ಇದೆ. ಇದರಲ್ಲಿ ಜನರಲ್ ಸೈನ್ಸ್, ಕರೆಂಟ್ ಅಫೇರ್ಸ್, ಇಂಡಿಯನ್ ಹಿಸ್ಟ್ರಿ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಜನರಲ್ ಅವೇರ್ನೆಸ್ ಅಂದ್ರೆ GK ಅಂತ ಕರಿತೀವಿ, ಇವೆಲ್ಲವೂ ಕೂಡಿರ್ತವೆ. ಇವೆಲ್ಲವೂ ಕೂಡಿ ಇದರ ಜೊತೆಗೆ ನಿಮಗೆ ಹಳೆಯ ಪ್ರಶ್ನೆ ಪತ್ರಗಳು ಸಹ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇವೆಲ್ಲವೂ ಸೇರಿ ಇದರ ಬೆಲೆ ಕೇವಲ 299 ರೂಪಾಯಿ ಇರ್ತದೆ ಸ್ನೇಹಿತರೆ. ಇವೆಲ್ಲವೂ ಬೇಕಂತಾರೆ 299 ಪಾವತಿ ಮಾಡಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಎಕ್ಸಾಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀವಿ. ಇದೇನಂತಂದ್ರೆ ನೀವು ನೋಡ್ತಾ ಇರೋದೀಗ ಒಂದು
ಮಾಕ್ ಟೆಸ್ಟ್ ನ ವಿಂಡೋ ಅಂದ್ರೆ ಮಾಕ್ ಟೆಸ್ಟ್ ನ ಒಂದು ವಿಂಡೋನ ಎಕ್ಸಾಮ್ ನಿಮ್ಗೆ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸೋಕಾಗಿ ಇದರಲ್ಲೇ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನೀವು ಎಕ್ಸಾಮ್ ಸೆಂಟರ್ ಹೋಗಿ ಕೂತಾಗ ಇದೇ ರೀತಿಯ ಸ್ಕ್ರೀನ್ ನಿಮ್ ಮುಂದೆ ಕಾಣ್ತಾ ಇರ್ತೈತಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಟೈಮರ್ ಓಡ್ತಾ ಇದೆ, ಇಲ್ಲಿ ಟೈಮ್ ಲೆಫ್ಟ್ ಅಂತಂದ್ರೆ 72 ನಿಮಿಷ ಉಳಿದಿದೆ. ಆದ್ರೆ ಇದು ನೀವು ಎಕ್ಸಾಮ್ ಸ್ಟಾರ್ಟ್ ಆದಾಗ ಎಷ್ಟಿರುತ್ತೆ, 90 ನಿಮಿಷ ಇರುತ್ತೆ. 90 ನಿಮಿಷದ ಎಕ್ಸಾಮ್ ಇರುತ್ತೆ. 90 ನಿಮಿಷದ ಎಕ್ಸಾಮ್ ಅಲ್ಲಿ ನೀವು ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ. ಇಲ್ಲಿ ನೋಡ್ಬೇಕಾದ್ರೆ ಇನ್ನೊಂದು ವಿಶೇಷವಾಗಿದ್ದು ಏನಂತಂದ್ರೆ ಇಲ್ಲಿ 4 ಸೆಕ್ಷನ್ ಅಲ್ಲಿ ಪ್ರಶ್ನೆಗಳನ್ನ ಡಿವೈಡ್ ಮಾಡಿರ್ತಾರೆ. ಯಾವುದು, ಜನರಲ್ ಸೈನ್ಸ್, ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ಜನರಲ್ ಅವೇರ್ನೆಸ್ ಅಂತೇಳಿ 4 ಸೆಕ್ಷನ್ ಅಲ್ಲಿ ಡಿವೈಡ್ ಮಾಡಿರ್ತಾರೆ. ನಿಮಗೆ ಯಾವ ಸೆಕ್ಷನ್ ಮೇಲೆ ಜಾಸ್ತಿ ಕಾನ್ಫಿಡೆನ್ಸ್ ಇದೆ, ನೀವು ಸೈನ್ಸ್ ನ ವಿದ್ಯಾರ್ಥಿಗಳಾದ್ರೆ ಮೊದಲಿಗೆ ಸೈನ್ಸ್ ಅನ್ನ ಓಪನ್ ಮಾಡಿ, ಜನರಲ್ ಅವೇರ್ನೆಸ್ ಮೇಲೆ ನಿಮಗೆ ಹಿಡ್ತಾ ಇದ್ರೆ ಜನರಲ್ ಅವೇರ್ನೆಸ್ ನ ಓಪನ್ ಮಾಡಿ, ಮ್ಯಾಥಮೆಟಿಕ್ಸ್ ಮೇಲೆ ನಿಮ್ಗೆ ಜಾಸ್ತಿ ಹಿಡ್ತಾ ಇದ್ರೆ ಮ್ಯಾಥಮೆಟಿಕ್ಸ್ ಅನ್ನ ಓಪನ್ ಮಾಡಿ. ಆದ್ರೆ ಒಂದ್ ಏನಂತಂದ್ರೆ ಎಕ್ಸಾಮ್ ಹೋಗುವಾಗ ಯಾವುದೇ ರೀತಿ ಭಯ ಬೀಳೋದು ಬೇಡ, ಯಾವುದೇ ರೀತಿಯ ಟೆನ್ಷನ್ ಆಗೋದು ಬೇಡ. ನೀವು ಫ್ರೀ ಆಗಿ ಕಾಮ್ ಆಗಿ ಎಕ್ಸಾಮ್ ಸೆಂಟರ್ ಹೋಗಿ ಎಕ್ಸಾಮ್ ಅನ್ನ ಓಪನ್ ಮಾಡಿ. ಈಗ ನಾನ್ ಹೇಳುವಂತ ಸ್ಟೆಪ್ ಗಳನ್ನ ಏನಂತಂದ್ರೆ ನೆನಪಿಟ್ಕೊಡ್ರಿ. ಯಾಕಂದ್ರೆ ಎಕ್ಸಾಮ್ ಬರೆಯುವಾಗ ಟೈಮ್ ಅನ್ನ ಉಳಿಸ್ಲಿಕ್ಕೆ ಬಳಸುವಂತ ಅತ್ಯಂತ ಸೂಕ್ತವಾದಂತ ಟ್ರಿಕ್ಸ್ ಗಳಿವು. ಮೊದಲನೇ ಟ್ರಿಕ್ ನೋಡ್ಕೊಡ್ರಿ. ಈಗ ನೀವು ಜನರಲ್ ಅವೇರ್ನೆಸ್ ಓಪನ್ ಮಾಡಿದ್ರಿ ಅಂತ ಅನ್ಕೊಡ್ರಿ. ಇಲ್ಲಿ ನಿಮ್ಗೆ ಏನಂತಂದ್ರೆ ಇದರಲ್ಲಿ ಎಷ್ಟಿರ್ತಾವಂದ್ರೆ 20 ಪ್ರಶ್ನೆಗಳು ಇರ್ತಾವೆ. 20 ಪ್ರಶ್ನೆಗಳು ಇಲ್ಲಿ ಕೊಟ್ಟಿರ್ತಾರೆ. ನಿಮಗೆ ಉದಾಹರಣೆಗೆ ಮೊದಲನೇ ಪ್ರಶ್ನೆನ ಓದಿರಪ್ಪ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯು 2025 ಜನವರಿಯಲ್ಲಿ ತನ್ನ 100ನೇ ಉಡಾವಣೆಗೆ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶದಿಂದ ಯಾವ ಉಡಾವಣಾ ವಾಹನವನ್ನ ಬಳಸಿತ್ತು ಅಂತ ಕೇಳ್ತಾರೆ. ಈ ಪ್ರಶ್ನೆಗೆ ಉತ್ತರ ನಿಮ್ಗೆ ಟಕ್ ಅಂತ ಗೊತ್ತಿದೆ. ನೀವೇನ್ ಮಾಡ್ಬೋದು, JSLV F-15 ಅಂತ ಗೊತ್ತು. ಇಲ್ಲಿ ನೀವು ಟಿಕ್ ಮಾಡಿದ ತಕ್ಷಣ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ರಿ ಅಂತಂದ್ರೆ ಗ್ರೀನ್ ಆಗುತ್ತೆ, ಮುಂದೆ ಹೋಗ್ರಿ. ಇನ್ನು ಆರೋಗ್ಯ ಸೇವೆಗಳ ಪಡೆಯುವಿಕೆ ವೈದ್ಯಕೀಯ ಇದೊಂದು ಪ್ರಶ್ನೆ ಇದೆ. ನಿಮ್ಗೆ ಇದಕ್ಕೆ ಏನಂದ್ರೆ ಉತ್ತರ ಗೊತ್ತಿಲ್ಲ, ಟೋಟಲ್ ಆಗಿ ನಿಮ್ಗೆ ಡೌಟು ಇಲ್ಲ, ಏನಂತಾರ ಸಂಶಯನೂ ಬರ್ತಾ ಇಲ್ಲ, ಟೋಟಲ್ ಇದ್ರ ಬಿಟ್ಟು ಬಿಡ್ರಿ, ಮುಂದೆ ಹೋಗ್ರಿ. ಮುಂದೆ ಹೋಗಿ 3ನೇ ಮೇಲೆ ಕ್ಲಿಕ್ ಮಾಡ್ರಿ. ಇಲ್ಲಿ ಏನ್ ಕೇಳ್ತಾರೆ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟ್ರಿ ರಿಸರ್ಚ್ ಹೊಂದಿರುವ ಜಮ್ಮು ಕಾಶ್ಮೀರ ಅಂಡ್ ಲಡಾಖ್ ಥ್ರೂ ದಿ ಏಸೀಜ್ ಎಂಬ ಕೃತಿಯ ಸಂಪಾದಕರು ಯಾರು ಅಂತ ಕೇಳ್ತಾರೆ. ಈ ಪ್ರಶ್ನೆ ನಿಮ್ಗೆ ಸ್ವಲ್ಪ ಡೌಟ್ ಅನಿಸ್ತಾ ಇದೆ. ಏನಪ್ಪಾ ಅಂದ್ರೆ ಅಮಿತಾಬ್ ಘೋಷ್ ಅಥವಾ ರಾಘವೇಂದ್ರ ಚಂದ್ ತನ್ವೀರ್ ಅಂತ ಅನ್ಕೋಬಹುದು, ಅಥವಾ ಶಶಿ ತರೂರ್ ಅನ್ಕೋಬಹುದು, ರಾಮಚಂದ್ರ ಗುಹಾ. ಈ ಒಂದು ಪ್ರಶ್ನೆಗಳ ಮಧ್ಯೆ ನಿಮ್ಗೆ ಅಂದ್ರೆ ಸಂಶಯ ಅನಿಸ್ತಾ ಇದೆ, ಯಾವುದೋ ಒಂದು ಡೌಟ್ ಆಪ್ಷನ್ ಮೇಲೆ ನಿಮ್ಗೆ ಡೌಟ್ ಅನಿಸ್ತಾ ಇದೆ. ಇದು ಇರ್ಬೋದಪ್ಪ ಅಂತ ನಾನು ಹೊಳ್ಳಿ ಸ್ವಲ್ಪ ಸಮಯಾವಕಾಶ ಸಿಕ್ಕರೆ ಉತ್ತರ ಕೊಡ್ತೀನಿ ಅಂತ ನಿಮ್ಗೆ ಅನಿಸ್ಬೋದು. ಅವಾಗ ನೀವು ಬಿಟ್ಟು ಹೋಗ್ಬಾರ್ದು. ನೀವೇನ್ ಮಾಡ್ಬೇಕಂದ್ರೆ ಇದನ್ನ ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಹೋಗ್ಬೇಕು. ರಿವ್ಯೂ ಮೇಲೆ ಕ್ಲಿಕ್ ಮಾಡಿ ಮುಂದೆ ಹೋಗಿ 4ನೇ ಪ್ರಶ್ನೆ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಇಲ್ಲೊಂದು 2025 ಜನವರಿ ಮರಣಾನಂತರ ಪದ್ಮಭೂಷಣ ಪ್ರಶಸ್ತಿಯನ್ನ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅವರು ಕೊಡುಗೆ ನೀಡಿದ ಕೊಡಲಾಗಿದೆ ಯಾರಿಗೆ ಅಂತ ಕೇಳ್ತಾರೆ. ಇಲ್ಲಿ 4 ಆಪ್ಷನ್ ಇದಾವೆ. ಇದರಲ್ಲಿ ನಿಮ್ಗೆ ಯಾವ್ದೋ ಒಂದು ಸರಿಯಾದ ಉತ್ತರ ಗೊತ್ತೈತೆ ಅಂತ ತಿಳ್ಕೊರಿ. ಅದನ್ನ ಏನ್ ಮಾಡ್ರಿ, ಕ್ಲಿಕ್ ಮಾಡಿ. ಜಸ್ಟ್ ನೀವು ಏನಂದ್ರೆ ಉದಾಹರಣೆಗಪ್ಪ ಇಲ್ಲೊಂದು ನಾವೊಂದು ಉದಾಹರಣೆ ಯಾವ್ದು ಹೇಳ್ತಾರೆ, ನಿಮ್ಗೆ ಶಾರದಾ ಸಿನ್ಹಾ ಅಂತ ಕೊಟ್ಟಿರ್ತಾರೆ ನೆಕ್ಸ್ಟ್ ಹೋತು. ಈ ರೀತಿ ಏನ್ ಮಾಡ್ಬೇಕಂತಂದ್ರ ಗಮನವಿಟ್ಕೊಡ್ಕೊಡ್ರಿ. 100 ವರೆಗೂ ಹೋಗ್ಬೇಕು. ನೀವು ಬರೇ ಪ್ರಶ್ನೆ ಓದ್ಬೇಕು, ಬಂದ್ರೆ ಟಿಕ್ ಮಾಡ್ಬೇಕು. ನೋಡ್ರಿ ಸ್ವಲ್ಪ ಗಮನ ಇಟ್ಕೊಡ್ರಿ. ಬಂದ್ರೆ ಟಿಕ್ ಮಾಡ್ಬೇಕು, ಬರಲ್ಲ ಅಂದ್ರೆ ನೆಕ್ಸ್ಟ್ ಅಂತ ಹೋಗ್ಬೇಕು. ಒಂದ್ ವೇಳೆ ಡೌಟ್ ಇತ್ತಂದ್ರ ಇಲ್ಲಿ ಏನ್ ಮಾಡ್ಬೇಕಂದ್ರ ರಿವ್ಯೂ ನೆಕ್ಸ್ಟ್ ಅಂತ ಕೊಟ್ಟು ಹೋಗ್ಬೇಕು. ಓದ್ಬೇಕು, ನಿಮ್ಗೆ ಗೊತ್ತಿತ್ತಂದ್ರ ಟಿಕ್ ಮಾಡ್ಬೇಕು, ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕು. ಬರ್ಲಿಲ್ಲ ಅಂದ್ರೆ ಮುಂದೆ ಹೋಗ್ಬೇಕು. ಒಂದ್ ವೇಳೆ ಡೌಟ್ ಇತ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಪ್ರಿವ್ಯೂ ನೆಕ್ಸ್ಟ್ ಮೇಲೆ ಹೋಗ್ಬೇಕು. ಈ ರೀತಿ ಏನ್ ಮಾಡ್ಬೇಕಂದ್ರೆ ಮೊದಲನೇ ಹಂತದಲ್ಲಿ ನೀವು ಇದೇ ರೀತಿ ಫಾರ್ಮುಲಾವನ್ನ ಏನಂತಂದ್ರೆ ಜನರಲ್ ಅವೇರ್ನೆಸ್ ಅಲ್ಲಿ ಬಳಸಿ, ನೆಕ್ಸ್ಟ್ ಜನರಲ್ ಸೈನ್ಸ್ ಮೇಲೆ ಬಳಸಿ, ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಮೇಲೆ ಅಂದ್ರೆ ಕೆಲವೊಂದು ನೀವೇನಂದ್ರೆ ಒಂದೇ ನಿಮಿಷದಲ್ಲಿ ಬಿಡಿಸಬಹುದಂತ ಪ್ರಶ್ನೆಗಳು ಇರ್ತಾವ. ಅದನ್ನ ನೀವು ಪಟ್ನೆ ಏನಂದ್ರೆ ಒಂದ್ ಸಣ್ಣ ಲೆಕ್ಕವನ್ನ ಮಾಡಿ ಒಂದೇ ಹಂತದಲ್ಲಿ ಬಿಡಿಸ್ಕೊಂಡು ಹೋಗ್ಬಿಡ್ಬೇಕು. ಎರಡನೇದು ಜನರಲ್ ಇಂಟೆಲಿಜೆನ್ಸ್ ಮೇಲೆ ಬಿಡಿಸೋದ್ನಾಗ ಸರಣಿ ಇರ್ತಾವ. ಈಗ ಉದಾಹರಣೆ ಸಣ್ಣ ಲೆಕ್ಕ ಇರ್ತಾವ. ಇಲ್ಲಿ ನೋಡ್ಬೋದು ನೀವು ಸಣ್ಣ ಲೆಕ್ಕ ಇರ್ತಾವ. ಇವು ದೊಡ್ಡ ಲೆಕ್ಕವನ್ನ 2ನೇ ಹಂತಕ್ಕೆ ಇಟ್ಕೋರಿ. 1ನೇ ಹಂತದಾಗ ಬರುದಿಲ್ಲ ಇವೆಲ್ಲ. ಈ ರೀತಿ ಸಣ್ಣ ಲೆಕ್ಕಗಳನ್ನ ಏನ್ ಮಾಡ್ಬೇಕಂದ್ರೆ ಮೊದಲನೇ ಹಂತದಲ್ಲಿ ನೀವು ಇಟ್ಕೊಂಡು, ಈಗ ಉದಾಹರಣೆ ನೋಡಪ್ಪ, ಇದು ಬೋಡಮಸ್ ಬಳಸಿ ಮಾಡುವಂತ ಲೆಕ್ಕ ಇವೆಲ್ಲವು. ಇವನ್ ಏನ್ ಮಾಡ್ಬೇಕಂತಂದ್ರೆ ನೀವು ಪಟ್ನ 1 ನಿಮಿಷದಲ್ಲಿ ಲೆಕ್ಕ ಮಾಡಿ ಇದಕ್ಕೆ ಆನ್ಸರ್ ಬಂದ್ರ ಕೊಟ್ಟು ಹೋಗ್ಬೇಕು. ಆದ್ರೆ ಒಂದ್ ವೇಳೆ ಆನ್ಸರ್ ಬರಲ್ಲ ಅಂದ್ರೆ ಈಗೋ ಹಲ್ಟ್ ಆಗಿ ಅದನ್ನೇ ನಾನು ಮಾಡಿ ಮುಂದೆ ಹೋಗ್ತೀನಿ ಅಂತಕ್ಕಂಥ ತಪ್ಪನ್ನ ದಯವಿಟ್ಟು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮೊದಲನೇ ಹಂತದಲ್ಲಿ ಏನ್ ಮಾಡ್ಬೇಕಂತಂದ್ರೆ ನಿಮ್ಗೆ ಯಾವ್ದು ಬರುತ್ತೆ ಅದನ್ನ ಟಿಕ್ ಮಾಡ್ಬೇಕು, ಬರಲ್ಲ ಅಂದ್ರೆ ಮುಂದೆ ಹೋಗ್ತಾ ಇರ್ಬೇಕು. ಒಂದ್ ವೇಳೆ ನಿಮಗೆ ಯಾವ್ದಾದ್ರು ಪ್ರಶ್ನೆ ಮೇಲೆ ಡೌಟ್ ಅನಿಸ್ತಂದ್ರೆ ಏನ್ ಮಾಡ್ಬೇಕು, ಪ್ರಿವ್ಯೂ ಮಾರ್ಕ್ ಫಾರ್ ಪ್ರಿವ್ಯೂ ಅಂತ ಕೊಟ್ಟು ಹೋಗ್ಬೇಕು. ಇಲ್ಲಿ ಪರ್ಪಲ್ ಅಂತ ಬರುತ್ತೆ, ಇದೇನಂತ ನೆಕ್ಸ್ಟ್ ಹೇಳ್ತೀನಿ. ಈ ರೀತಿ ಏನಂತಾರೆ 100ವರೆಗೂ ನೀವು ಹೋದ್ರಿ. 100ವರೆಗೂ ಹೋದ್ರಿ. ಒಂದು ಪ್ರಶ್ನೆಗೆ ಏನಿಲ್ಲ ಅಂತಂದ್ರ ಒಂದ್ 20 ರಿಂದ 30 ಸೆಕೆಂಡ್ ನೀವು ಕೊಡ್ತಾ ಹೋದ್ರಿ ಅಂತಂದ್ರೆ 100 ಪ್ರಶ್ನೆ ಮುಟ್ಟೋದ್ರೊಳಗೆ ಏನಾಗತ್ತಂದ್ರೆ ನಿಮ್ಗೆ ಅಪ್ರಾಕ್ಸಿಮೇಟ್ಲಿ ಒಂದು 30 ನಿಮಿಷ ಬೇಕಾಗ್ಬೋದು. 30 ರಿಂದ 35 ನಿಮಿಷ ನಿಮಗೆ 100 ಅಂಕಗಳನ್ನ ಹೋಗಿ ಬಿಡಿಸ್ತೀರಿ ನೀವು. ಈ ಮೊದಲನೇ ಹಂತದಲ್ಲಿ ನೀವು ಎಕ್ಸಾಮ್ ಅನ್ನ ಸ್ಟಡಿ ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಗೆ ಏನಂದ್ರೆ
40ರಿಂದ 45 ಅಂಕಗಳ ಖಂಡಿತವಾಗಿ ಬಿದ್ದೇ ಬೀಳ್ತಾವ 100%. 100% 45ರಿಂದ 50 ನಿಮ್ಗೆ ಅಂಕ ಬಿದ್ದೇ ಬೀಳ್ತಾವ. ಇನ್ನು ಎರಡನೇ ಹಂತದಲ್ಲಿ ಏನ್ ಮಾಡ್ಬೇಕಂದ್ರ ಎರಡನೇ ಹಂತ ಏನ್ ಮಾಡ್ಬೇಕಂತ ತಿಳ್ಕೊರಿ. ಎರಡನೇ ಹಂತ ನೀವು ಮೊದಲಿಂದ ಬರ್ರಿ, ಯಾವ ಫಸ್ಟ್ ಓಪನ್ ಮಾಡಿರ್ತಲ್ಲ ಸೆಕ್ಷನ್ ಓಪನ್ ಮಾಡ್ರಿ. ಅವಾಗ ಈ ಏನ್ ಪರ್ಪಲ್ ಯೂಸ್ ಮಾಡಿರ್ತಿರಲ್ಲ ಈ ಪರ್ಪಲ್ ಅನ್ನ ಓಪನ್ ಮಾಡ್ರಿ. ಓಪನ್ ಮಾಡಿ ಅವಾಗ ನಿಮ್ಗೆ ಸಂಶಯ ಬಂದಿತ್ತಲ್ಲ ಆ ಸಂಶಯ ಏನಪ್ಪಾ ಅಂತ ವಿಚಾರ ಮಾಡ್ಬೇಕೀಗ. ನಿಮ್ಗೆ ಏನೋ ಡೌಟ್ ಬಂದಿತ್ತು ಅವಾಗ ಓದುವಾಗ, ಅವಾಗ ಡೌಟ್ ಬಂದಾಗ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ಇನ್ನೊಂದು 30 ಸೆಕೆಂಡ್ ಅಥವಾ 1 ನಿಮಿಷ ತಗೊಂಡು ಏನ್ ಮಾಡ್ಬೇಕಂದ್ರ ಅವಾಗ ಏನಂದ್ರೆ ಸ್ವಲ್ಪ ವಿಚಾರ ಮಾಡಿ ಆನ್ಸರ್ ಮಾಡ್ಬೇಕು. ಯಾಕಂದ್ರೆ ನೀವು ಟೈಮ್ ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ ಇಲ್ಲಿ ಸಿಗುತ್ತೆ. ಈ ರೀತಿ ಎರಡನೇ ಹಂತದಲ್ಲಿ ಏನಂತಂದ್ರೆ ಬಿಡಿಸ್ತಾ ಹೋಗ್ಬೇಕು. ಬರ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ಬಿಡ್ರಿ. ಒಂದ್ ವೇಳೆ ಈಗೂ ಬರ್ಲಿಲ್ಲಪ್ಪ ಅಂದ್ರೆ ಈ ಟೈಮಲ್ಲೂ ನೀವು ಬರ್ಲಿಲ್ಲ, ಬಂದಿದ್ದು ಅಷ್ಟ ನೀವು ಈಗ ಉದಾಹರಣೆಗೆ ಬಂದಿತ್ತು ಮೂರನೇಕ್ ನಾ ಬಂದಿದ್ದೆ, ಒಂದನೇದೊಳಗೆ ರಿವ್ಯೂ ಮಾಡಿ ಹೋಗಿದ್ದೆ, ಎರಡನೇದೊಳಗೆ ಎರಡನೇ ಹಂತದಲ್ಲಿ ಬಂದಾಗ ನನಗೆ ಸರಿಯಾಗಿ ಉತ್ತರ ಗೊತ್ತಾತ್ಪ, ಯಾವ್ದೋ ಒಂದು ಉತ್ತರ ಗೊತ್ತಾತು, ನಾನು ಅವಾಗ ಏನ್ ಮಾಡ್ತೀನಿ ಸೇವ್ ಅಂತ ನೆಕ್ಸ್ಟ್ ಮಾಡ್ತೀನಿ. ಅವಾಗ ನೀವು ಉತ್ತರ ಕ್ಲಿಕ್ ಆಯ್ತು. ಮೊದಲೇನಿತ್ತು ಪರ್ಪಲ್ ಇತ್ತು, ಇವಾಗ ಗ್ರೀನ್ ಆಯ್ತು ಅಂದ್ರೆ ನೀವು ಉತ್ತರ ಕೊಟ್ರಿ ಇದಕ್ಕೆ. ಈ ರೀತಿ ಎರಡನೇ ಹಂತದಲ್ಲಿ ಏನ್ ಮಾಡ್ಬೇಕಂತಂದ್ರೆ ಮತ್ತೆ 100ರವರೆಗೆ ಹೋಗ್ಬೇಕು. ನೀವು ಅವಾಗ ಮ್ಯಾಥಮೆಟಿಕ್ಸ್ ಅಲ್ಲಿ ಕೆಲವೊಂದನ್ನ ಬಿಟ್ಟು ಹೋಗಿರ್ತೀರಿ, ಅಂದ್ರೆ ಸ್ವಲ್ಪ ಟೈಮ್ ಹಿಡುವಂತ ಲೆಕ್ಕಗಳು ಇರ್ತಾವ, ಅವನು ಸ್ವಲ್ಪ ಈಗ ಬಿಡಿಸ್ತಾ ಹೋಗ್ಬೇಕು. ಈಗ ಬಿಡಿಸ್ಕೊಂಡು ಅತಿ ಹೆಚ್ಚು ಟೈಮ್ ಅನ್ನ ವೇಸ್ಟ್ ಮಾಡಬಾರ್ದು. ಈಗೂ ಸಹ ಏನ್ ಮಾಡ್ಬೇಕಂತಂದ್ರ ಮೊದಲನೇ ಹಂತದಲ್ಲಿ ಜನರಲ್ ಅವೇರ್ನೆಸ್ ಅನ್ನ ಬಿಡಿ, ಎರಡನೇ ಹಂತದಲ್ಲಿ ಜನರಲ್ ಸೈನ್ಸ್ ಅನ್ನ ಬಿಡಿಸಿ, ಮೂರನೇ ಹಂತದಲ್ಲಿ ಮ್ಯಾಥಮೆಟಿಕ್ಸ್ ಎಲ್ಲ ಸ್ವಲ್ಪ ಟೈಮ್ ಹಿಡುವಂತ ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ರಿ. ಈಗೂ ಸಹ ಕೆಲವೊಂದು ಪ್ರಶ್ನೆಗಳಲ್ಲಿ ಮ್ಯಾಥಮೆಟಿಕ್ಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ ಬಿಡಿಸುವಾಗ ಹೇಳ್ತೀನಿ, ಕೆಲವೊಂದು ಪ್ರಶ್ನೆಗಳಿಗೆ ಇನ್ನೊಂದ್ ಸ್ವಲ್ಪ ನಂಗೆ ಟೈಮ್ ಬೇಕು, 1 ರಿಂದ 2 ನಿಮಿಷ ಬೇಕು ಅನಿಸ್ತಂದ್ರ ಅವಕ್ಕೆ ಸ್ವಲ್ಪ ಟೈಮ್ ತಗೋರಿ. ಸ್ವಲ್ಪ ಟೈಮ್ ತಗೊಂಡು ಅದನ್ನ ಏನ್ ಮಾಡಿದ್ರೆ ಹೊಳ್ಳಿ ಮತ್ತ ರಿವ್ಯೂ ಅಂಡ್ ಇಲ್ಲಿ ಬರ್ತದೆ ಅಂದ್ರೆ ಟಿಕ್ ಮಾಡಿ ಹೋಗ್ರಿ. ಇಲ್ಲಿ ಏನಾಗುತ್ತೆ ಏನಂದ್ರೆ ಗ್ರೀನ್ ಬರುತ್ತೆ. ಅವಾಗ ನೀವು ಇದನ್ನ ಮ್ಯಾಥಮೆಟಿಕ್ಸ್ ಮತ್ತೆ ಜನರಲ್ ಇಂಟೆಲಿಜೆನ್ಸ್ ಮಾತ್ರ ಬಳಸಬೇಕು. ಯಾಕಂದ್ರೆ ಹೊಳ್ಳಿ ಬರಾಕ್ ನಿಮ್ಗೆ ಈಸಿ ಆಗುತ್ತೆ. ಎರಡನೇ ಹಂತದಲ್ಲೂ ಸಹ ಇದೇ ರೀತಿ 100ರವರೆಗೂ ಮಾಡಿ. ಇವಾಗ ನೋಡ್ರಿ ನೀವು ಏನ್ ಮಾಡಿದ್ರಿ, ಮೊದಲನೇ ಹಂತದಲ್ಲಿ ನಿಮ್ಗೆ 40ರಿಂದ 45 100 ಮಾರ್ಕ್ಸ್ ಪ್ರಶ್ನೆ ಅಂದ್ರೆ ಕರೆಕ್ಟ್ ಬಿದ್ದಿದ್ದು. ಈ ಎರಡನೇ ಹಂತದಲ್ಲಿ ಏನಂತಂದ್ರೆ ಇನ್ನೊಂದು 30 ನಿಮಿಷದಲ್ಲಿ, ಇನ್ನೊಂದು 30ರಿಂದ 35 ನಿಮಿಷದಲ್ಲಿ ಈ ಒಂದು 100ರಿಂದ 100ರವರೆಗೆ ನೀವು ಹೊಳ್ಳಿ ಹೋದ್ರಿ ಅಂತಂದ್ರೆ, ಯಾಕಂದ್ರೆ ನಿಮ್ಗೆ ಬಹಳ ತಿಳಿದಿಲ್ಲ. ಯಾಕಂದ್ರೆ ನೀವು ಎಲ್ಲಾ ಪ್ರಶ್ನೆಯನ್ನು ನೋಡುವಂತ ಅವಶ್ಯಕತೆ ಇರುವುದಿಲ್ಲ. ಯಾವ್ಯಾವ ನೋಡ್ಬೇಕು, ಬರೀ ನೀವು ಪರ್ಪಲ್ ಮೇಲೆ ಟಿಕ್ ಮಾಡಿರ್ತಾರಲ್ಲ ಆ ಪರ್ಪಲ್ ನ ಬರೀ ಸೆಕ್ಷನ್ ಹೋಗುದು, ಅದ್ರ ಮೇಲೆ ಯಾವ ಪರ್ಪಲ್ ಟಿಕ್ ಮಾಡಿದ್ರೆ ಅದನ್ನ ನೋಡ್ಬೇಕು, ಅದನ್ನ ವಿಚಾರ ಮಾಡ್ಬೇಕು, ಲೆಕ್ಕ ಮಾಡ್ಬೇಕು. ಸರಿಯಾದ ಉತ್ತರ ಬಂದ್ರೆ ಏನ್ ಮಾಡ್ಬೇಕು, ಕ್ಲಿಕ್ ಮಾಡ್ಬೇಕು, ಸೇವ್ ಅಂಡ್ ನೆಕ್ಸ್ಟ್ ಕೊಡ್ಬೇಕು. ಒಂದ್ ವೇಳೆ ಬರ್ಲಿಲ್ಲ ಅಂದ್ರೆ ಬಿಟ್ಟು ಮುಂದೆ ಹೋಗುದು. ಆದ್ರೆ ಬಿಟ್ಟು ಮುಂದೆ ಹೋಗುವಾಗ ಇನ್ನೂ ಸಂಶಯ ಐತಪ್ಪ ನನಗ ಅಂದ್ರೆ ಪಕ್ಕಾ ಬರುದಿಲ್ಲ ಅಂದ್ರೆ ಅರ್ಥ ಬೇಡ. ಇನ್ನೂ ಸ್ವಲ್ಪ ಡೌಟ್ ಐತಂದ್ರ ಅವಾಗ ಏನಾದ್ರೆ ಟಿಕ್ ಮಾಡಿ ಇನ್ನೊಂದ್ ಮಾಡಿ ಹೋಗ್ರಿ. ಅಂದ್ರೆ ಇನ್ನೂ ಸ್ವಲ್ಪ ಡೌಟ್ ಐತೆ ಅಂದಂಗ ಅರ್ಥ. ಇಲ್ಲ ಏನಂದ್ರೆ ಇದೇ ನಿಮ್ ಇವ್ಯಾಲ್ಯೂಯೇಷನ್ ಕ್ಯಾಲ್ಕುಲೇಟ್ ಮಾಡುದಿಲ್ಲ, ಏನ್ ಸಂಶಯ ಮಾಡ್ಕೋಬೇಡ್ರಿ. ನೀವ್ ಯಾವ್ದನ್ನ ಗ್ರೀನ್ ಕೊಟ್ಟಿರ್ತೀರೋ ಅದಟ್ಟ ಇವ್ಯಾಲ್ಯೂಯೇಷನ್ ಆಗುತ್ತೆ, ಇವೆಲ್ಲವೂ ಲೆಕ್ಕ ಬರಲ್ಲ. ನೀವ್ ಯಾವ್ದೇ ಟಿಕ್ ಮಾಡಿದ್ರು ನೀವು ಲಾಸ್ಟ್ ಸಬ್ಮಿಟ್ ಮಾಡಿದಾಗ ಲೆಕ್ಕ ಬರಂಗಿಲ್ಲ. ಯಾವ ಲೆಕ್ಕ ಬರೋದು ಓನ್ಲಿ ಗ್ರೀನ್ ಅಷ್ಟೇ. ಈ ಎರಡನೇ ಹಂತದಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಮತ್ತೆ 100ರವರೆಗೆ 4 ಸೆಕ್ಷನ್ ಅನ್ನ ಚೆಕ್ ಮಾಡ್ಬೇಕು. ಇವಾಗ ನಿಮ್ಗೆ ಏನಾಗುತ್ತೆ, ಈ ಒಂದು ಸೆಕ್ಷನ್ ಅಲ್ಲಿ ಡೌಟ್ ಇದ್ದದ್ದು ಏನಾಗುತ್ತೆ, ಒಂದು 20ರಿಂದ 22, 23 ಪ್ರಶ್ನೆಗಳು ನಿಮಗೆ ಬರುವಂತ ಚಾನ್ಸ್ ಇರ್ತೈತಿ. 40 ಒಂದು 65ರವರೆಗೂ ಬಂದ್ರಿ ನೀವು 65 ಬಂದ್ರಿ ಏನಾಗ್ತಂದ್ರೆ ನೀನು ಮೂರನೇ ಹಂತದಲ್ಲಿ ನಿಮ್ಗೊಂದು ಲಾಸ್ಟಿಕ್ ಏನಂದ್ರೆ ಒಂದು 30 ನಿಮಿಷ ಉಳಿದಿರ್ತ ಟೈಮ್. ಆ 30 ನಿಮಿಷದಲ್ಲಿ ಅಥವಾ 20 ನಿಮಿಷದಲ್ಲಿ ಏನ್ ಮಾಡ್ಬೇಕಂದ್ರ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಅಥವಾ ಜನರಲ್ ಇಂಟೆಲಿಜೆನ್ಸ್ ಅಲ್ಲಿ ಯಾವೆಲ್ಲಾ ಪ್ರಶ್ನೆಗಳು ಸ್ವಲ್ಪ ಟೈಮ್ ಹಿಡಿದಿರ್ತಾವು, ಅರ್ಧ ಮಾಡಿಬಿಟ್ಟಿರ್ತೀನಿ, ಇನ್ನೊಂದು ಅರ್ಧ ಇರ್ತೈತಿ, ಅದನ್ನ ಕಂಪ್ಲೀಟ್ ಮಾಡ್ರಿ. ಅವಾಗ ಇನ್ನೊಂದು ನೀವು ಹೆಚ್ಚು ಕಡಿಮೆ 4 ಸೆಕ್ಷನ್ ಅಲ್ಲಿ ಸ್ವಲ್ಪ ವಿಚಾರ ಮಾಡಿ, ಲೆಕ್ಕ ಮಾಡಿ, ಒಂದು ಸೂತ್ರ ಬರಲ್ಲ ಅಂದ್ರೆ ಇನ್ನೊಂದು ಸೂತ್ರ ಹಚ್ಚಿ ಯಾವುದೋ ಲೆಕ್ಕ ಮಾಡಿ ನೀವು ಹಿಡಿದ್ರು ಸಹ ಒಂದು 10 ಮಾರ್ಕ್ಸ್ ಅನ್ನ ಹಿಡಿದ್ರಿ ಅಂತಂದ್ರು ಏನಾಗ್ತಂದ್ರೆ 75ರಿಂದ 80 ಮಾರ್ಕ್ಸ್ ಅನ್ನ ನೀವು ಗಳಿಸುವಂತ ಸಾಧ್ಯತೆ ಇರ್ತೈತಿ. 80 ಆಗ್ಲಿಲ್ಲ ಅಂದ್ರೆ ಕಮ್ಮಿ ಅಂದ್ರು 70ರಿಂದ 75ರವರೆಗೂ ನೀವು ಬಂದೇ ಬರ್ತೀರಾ. ಅವಾಗ ನೀವೇನಾಗತ್ತೆ, ಒಂದ್ 5 ಮಾರ್ಕ್ಸ್ ಎಲ್ಲೋ ಹೆಚ್ಚು ಕಡಿಮೆ ನೀವು ಲಾಸ್ಟ್ ನೀವು ತಪ್ಪು ನೆಗೆಟಿವ್ ಆದ್ರೂ ಏನಾಗುತ್ತೆ, ಒಂದು 70 ಮಾರ್ಕ್ಸ್ ಬಿದ್ದೇ ಬೀಳುತ್ತೆ. ಯಾಕಂದ್ರೆ ನೀವು ಇಲ್ಲಿ ಶೋರ್ ಆಗಿ ಹಾಕಿರ್ತೀರ, ಏನೋ ದೇವ್ರಂಕಿ ಟಿಕ್ ಮಾಡ್ತಾ ಹೋಗಿರೋದಿಲ್ಲ. ಒಂದ್ ಬಿಟ್ಟು 2 ಸಲ, ಯಾಕಂದ್ರೆ ನೀವು ಒಂದೇ ರೌಂಡ್ ಹೋದಾಗ ನಿಮ್ಗೆ 45ರಿಂದ 50 ಪಕ್ಕಾ ಶೋರ್ ಇರ್ತಾವ ಅಂದ್ರೂ ಗ್ಯಾರಂಟಿ ಮಾರ್ಕ್ಸ್. ಇನ್ನು ಎರಡನೇ ಹಂತದಲ್ಲಿ ಏನೊಂದು 15ರಿಂದ 20 ಕೊಟ್ಟಿರ್ತಾರಲ್ಲ, ಇದ್ರೊಳಗೆ ಸ್ವಲ್ಪ ಡೌಟ್ ಇರ್ತೈತಿ. ಒಂದ್ 5 ಮಾರ್ಕ್ಸ್ ತಪ್ಪಾದ್ರೂ ಸಹ ಒಂದ್ 10 ಬೀಳುವಂತ ಚಾನ್ಸ್ ಇರ್ತೈತಿ. ಮೂರನೇ ಹಂತದಲ್ಲಿ ನೀವೇನ್ ಹಾಕಿರ್ತಾರಲ್ಲ ಅದನ್ನು ಲೆಕ್ಕ ಮಾಡಿ ಹಾಕಿರ್ತೀರಾ. ಆ ಒಂದು ಹಂತದಲ್ಲಿ ನೀವು ಮಾರ್ಕ್ಸ್ ಅನ್ನ ಕಳ್ಕೊಳ್ಳುವಂತದ್ದು ಎಲ್ಲೂ ಇರುವುದಿಲ್ಲ. ನಿಮ್ಮ ನೆಗೆಟಿವ್ ಮಾರ್ಕ್ಸ್ ಜಾಸ್ತಿ ಆಗುದಿಲ್ಲ. ಯಾಕಂದ್ರೆ ವಿದ್ಯಾರ್ಥಿಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಎಲ್ಲಿ ಕಳ್ಕೋತಾರ ಅಂತಂದ್ರೆ ನೆಗೆಟಿವ್ ಅಂಕಗಳನ್ನ ಕಳ್ಕೋತಾರ. ನೀವು ಇಲ್ಲಿ ನೆಗೆಟಿವ್ ಆಗುವಂತದನ್ನ ತಪ್ಪಿಸಿದ್ರಿ, ನಿಮಗೆ ಯಾವ್ದು 100% ಬರುತ್ತಲ್ಲ ಅದನ್ನ ಮಾತ್ರ ಬಿಡ್ಸಕ ಸಾಧ್ಯ ಆಗ್ತದೆ ಸ್ನೇಹಿತರೆ. ಈ ಒಂದು ಟ್ರಿಕ್ಸ್ ನಿಮ್ ಮುಂದೆ ನಾನು ಏನ್ ಹೇಳಿದೆ ಇನ್ನೊಂದ್ಸಲ ರಿಕಾಲ್ ಮಾಡ್ತೀನಿ. ಮೊದಲನೇ ಹಂತದಲ್ಲಿ ಎಲ್ಲವನ್ನ ಟಿಕ್ ಮಾಡ್ತಾ ನೋಡ್ತಾ ಹೋಗ್ಬೇಕು, ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅದನ್ನ ಟಿಕ್ ಮಾಡ್ತಾ ಹೋಗ್ಬೇಕು.
ಎರಡನೇ ಹಂತದಲ್ಲಿ ಸೆಕ್ಷನ್ ವೈಸ್ ನೀವೇನ ಪರ್ಪಲ್ ಟಿಕ್ ಮಾಡಿ ಹೋಗಿರ್ತಲ್ಲ ಅದನ್ನ ಮಾತ್ರ ವಿಚಾರ ಮಾಡಿ ಲೆಕ್ಕ ಮಾಡಿ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಆನ್ಸರ್ ಮಾಡ್ತಾ ಹೋಗ್ಬೇಕು. ಮೂರನೇ ಹಂತದಲ್ಲಿ ಯಾವೆಲ್ಲ ಎರಡನೇ ಹಂತದಲ್ಲಿ ಬಿಟ್ಟಿರೋದು ಬರುವುದಿಲ್ಲಲ್ಲ ಅದ್ರ ಮೇಲೆ ಇನ್ನೊಂದ್ ಸ್ವಲ್ಪ ಟೈಮ್ ಮಾಡಿ ಅದಕ್ಕೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಈ ರೀತಿ ಮಾಡಿದ್ರಿ ಅಂತಂದ್ರೆ ನಿಮ್ಗ ಎಲ್ಲಾ ಪ್ರಶ್ನೆಗಳನ್ನ ನೀವು ಓದಿದಂಗ ಆಗತ್ತೆ, ಎಲ್ಲಾ ಪ್ರಶ್ನೆಗಳನ್ನು ನೀವು ಏನಾದ್ರೂ ಆನ್ಸರ್ ಮಾಡಿದಂಗ ಆಗತ್ತೆ. ಒಟ್ಟಿನಲ್ಲಿ ನಿಮ್ಮ ಪೂರ್ಣವಾದಂತ ಏನಂತಂದ್ರೆ ಎಫರ್ಟ್ ಅನ್ನ ನೀವು ಕ್ವಶನ್ ಪೇಪರ್ ಮೇಲೆ ಹಾಕಿದಂಗ ಆಗತ್ತೆ ಸ್ನೇಹಿತರೆ. ಈ ಒಂದು ಟ್ರಿಕ್ಸ್ ಅನ್ನ ನೀವು ಖಂಡಿತ ಏನಂದ್ರೆ ಪ್ರಾಂಪ್ಟ್ ಆಗಿ ಬಳಸಿದ್ದೇ ಆದಂತಂದ್ರೆ ಎಕ್ಸಾಮ್ ಅಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ಗಳಿಸಲಿಕ್ಕೆ ನೀವು ಏನಂದ್ರೆ ಸಫಲರಾಗ್ತೀರ. ಒಂದ್ಸಲ ಇದನ್ನೇ ಕ್ಲಿಕ್ ಮಾಡಿ ನೋಡ್ರಿ, ನೀವು ಇಲ್ಲೇನು ಒಂದು ಆಫೀಸಿಯಲ್ ಲಿಂಕ್ ಇದೆಯಲ್ಲ ಇದನ್ನೇ ನೀವು ಮಾಡಿ ಒಂದ್ 2-3 ಸಲ ಈ ಟ್ರಿಕ್ಸ್ ಅನ್ನ ಬಳಸಿ ಏನಂತಂದ್ರೆ ಇದನ್ನ ಪ್ರಾಕ್ಟೀಸ್ ಮಾಡಿ ನೋಡ್ರಿ, ಅವಾಗ ನಿಮ್ಗ ಯೂಸ್ ಆಗುತ್ತೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಖಂಡಿತ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ.